ಹಿಪ್ಪರಗಿ ಅಣೆಕಟ್ಟಿನ ಗೇಟ್ 22ರಲ್ಲಿ ಸೋರಿಕೆ ಆಗ್ತಾ ಇದೆ. ಇದಕ್ಕೆ ಯಾರು ಜವಾಬ್ದಾರ? ಉಸ್ತುವಾರಿ ಮಂತ್ರಿಗಳೇ ಎಲ್ಲಿದ್ದೀರಿ? ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಎಲ್ಲಿದ್ದೀರಿ? ನೀರಾವರಿ ಮಂತ್ರಿಗಳೇ ಎಲ್ಲಿದ್ದೀರಿ? ಹುಣಸಿಕಟ್ಟಿ AW ಇದ್ದವನಿಗೆ ಡಬ್ಲ್ಯೂ ಕೊಟ್ಟು ಪ್ರಭಾರಿ ಮಾಡ್ತೀರಾ? ಭ್ರಷ್ಟ ಅಧಿಕಾರಿಯನ್ನ ತಂದಿಲ್ಲಿ ಕೂಡಿಸ್ತಿದ್ದೀರಾ? ಲಕ್ಷ್ಮಣ ಸವದಿ PA ಟೈಪ್ ಕೆಲಸ ಮಾಡ್ತಾ ಇದ್ದಾರೆ ಅವರು. ಹುಣಸಿಕಟ್ಟಿ ಸಸ್ಪೆಂಡ್ ಆಗಬೇಕು, ತಕ್ಷಣ ಸಸ್ಪೆಂಡ್ ಆಗಬೇಕು. ಒಟ್ಟು 12 ಗೇಟ್ಗಳಲ್ಲಿ 22ನೇ ಗೇಟ್ ಸೋರಿಕೆ ಆಗ್ತಾ ಇದೆ. 6 TMC ನೀರು, 3 TMC ನೀರು ಈಗಾಗಲೇ 4 ದಿವಸ ಹೋಗಿದೆ. ರಿಪೇರಿ ಯಾರು ಮಾಡೋರು? ಮೇಂಟೆನೆನ್ಸ್ ಹೆಸರಿನಲ್ಲಿ ಎಷ್ಟು ದುಡ್ಡು ಹೊಡಿತಾ ಇದ್ರಿ? ಬೇಸಿಗೆ ಕಾಲದಲ್ಲಿ ಜಾನುವಾರುಗಳಿಗೆ ಏನಂತ ನೀರು ಕೊಡೋರು ನೀವು? 28 ಹಳ್ಳಿಗಳ ನೀರಾವರಿ ಯೋಜನೆಗೆ ಕಟ್ಟಿದಂಥ ಡ್ಯಾಮ್ ಇದು. ಕೃಷ್ಣಾ ನದಿ ಸಮೀಪದಲ್ಲಿರ್ತಕ್ಕಂಥದ್ದು ಅತ್ಯಂತ ಮಹತ್ವದಂಥ ಹಿಪ್ಪರಗಿ ಅಣೆಕಟ್ಟು ಡ್ಯಾಮ್. ಇಲ್ಲಿ ಪ್ರಭಾರಿ ಅಂತ ಯಾಕೆ ಕೊಟ್ರಿ ನೀವು? ಯಾಕಂದ್ರೆ ಲಕ್ಷ್ಮಣ ಸವದಿ ಮಾತು ಕೇಳಿ ಕೊಟ್ರಿ ನೀವು. ಹೆಚ್ಚಾಗಿ ಲಕ್ಷ್ಮಣ ಸವದಿ ಹಿಂದನೇ ಇರ್ತಾರೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಇವ್ರನ್ನ ಯಾಕೆ ಇಟ್ಟಿದ್ದಾರೆ ಕಮಿಷನ್ ಹೊಡ್ಲಿಕ್ಕೆ ಅಂತಂದ್ರೆ, ಇಲ್ಲಿ ಅಮಾಜೇಶ್ವರಿ ಏತ ನೀರಾವರಿ CM ಉದ್ಘಾಟನೆ ಮಾಡಿ ಹೋದ್ರು. ಅದು 1500 ಕೋಟಿ ಅಲ್ಲಿ ಕೆಲಸ ನಡೀತಾ ಇದೆ. ಆದರೆ ಈಗಾಗಲೇ 150 ಕೋಟಿ ಕಮಿಷನ್ ಹೊಡೆದಾರೆ. ಈಗ ಇನ್ನು ಹುಣಸಿಕಟ್ಟಿ ಏಬಲ್ ಅಲ್ಲವೇ ಅಲ್ಲಲ್ಲ. ಇಂಥವ್ರನ್ನ ಯಾಕೆ ತಂದು ಕೊಡ್ಸ್ರಿ? ಪ್ರಭಾರಿ ಯಾಕೆ ಕೊಡ್ಲಿಕ್ಕೆ ಬರೋದಿಲ್ಲ? 100 ಎಕರೆ ಕಬ್ಬು ಬೆಳೆಗಾರ ಪರಿಸ್ಥಿತಿ ಏನು? ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ತಕ್ಷಣ ಕ್ರಮ ಕೈಗೊಳ್ಬೇಕು. ಯಾವಾಗ ನೀವು ಕ್ರಮವನ್ನು ತೆಗೆದುಕೊಳ್ಳೋರು? ಬೇಕಲ್ಲ. ಇಂಥ ಮಹತ್ವವಾದಂಥದ್ದು ಉಸ್ತುವಾರಿ ಸಚಿವರೇ, ನೀವು ಅಲ್ಲಿ ಹೋಗಿ ತಕ್ಷಣ ಭೇಟಿ ಕೊಡಬೇಕು. ಮತ್ತು ಈ ಹುಣಸಿಕಟ್ಟಿ ಲಕ್ಷ್ಮಣ ಸವದಿ ಕಾರ್ಗಡೆ ಒಳಗನೆ ಯಾಕೆ ಕೊಡ್ತಾನೆ? PA ಟೈಪ್ ಯಾಕೆ ಕೆಲಸವನ್ನು ಮಾಡ್ತಾ ಇದ್ದಾನೆ? ಕಾರಣ ಏನು? ಇವ್ರ PAನ ಅಥವಾ ಸರ್ಕಾರದ ಪ್ರತಿನಿಧಿಯ? ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಹೇಳಬೇಕು. AW ಪ್ರಭಾರಿಯಾಗಿ ಇಡ್ಲಿಕ್ಕೆ ಏನು ಕಾರಣ? ಇಲ್ಲಿ ಹೊಸ ಡಬ್ಲ್ಯೂ ತರ್ಲಿಕ್ಕೆ ಬರ್ತಿತ್ತೋ ಇಲ್ಲೋ? ಯಾಕಂದ್ರೆ ಲಕ್ಷ್ಮಣ ಸವದಿ ಮಾತು ಕೇಳ್ತಾ ಇದ್ದಾನೆ. ಇಂಥ ಭ್ರಷ್ಟ ಅಧಿಕಾರಿ ಇಟ್ಕೊಂಡು ಯಾವ ಸಾಧನೆ ಮಾಡೋಕೋದ್ರು ಸಿದ್ದರಾಮಯ್ಯ ಸರ್ಕಾರ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೀರಾವರಿ ಮಂತ್ರಿಗಳು ಏನು ಮಾಡ್ತಾ ಇದ್ರಿ? ಈ ಹಿಪ್ಪರಗಿ ಅಣೆಕಟ್ಟು ಕಟ್ಟುವಂಥ ಉದ್ದೇಶ ಏನಿತ್ತು? ಬೇಸಿಗೆಯಲ್ಲಿ ಜಾನುವಾರುಗಳಿಗೆ ನೀರು ಸಿಗಬೇಕು, ಹೊಲಗಳಿಗೆ ನೀರು ಸಿಗಬೇಕು ಅಂತ, ರೈತರ ನೆಮ್ಮದಿಗೆ ಜೀವನ ನಡೆಯೋದು. ಅಂಥದ್ದು 4 ದಿವಸ ಆಯ್ತು ಅಂತ ಸೋರ್ತಾ ಇದೆ. ಒಂದು ವರದಿ ಬಂದಿದೆ ಇವತ್ತು. ಬ್ಯಾರೇಜ್ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಮೇಲೆ ಇಲಾಖಾ ತನಿಖಾ ಮಾಡಬೇಕು. ಮೇಂಟೆನೆನ್ಸ್ ಹೆಸರ ಮೇಲೆ ಎಷ್ಟು ದುಡ್ಡು ಹೊಡಿತಾ ಇದ್ರಿ? ಕೇವಲ ಕಾಗದ ಪತ್ರದಲ್ಲಿ ಮೇಂಟೆನೆನ್ಸ್ ಇದೆ. ಮೇಂಟೆನೆನ್ಸ್ ಕೂಡ ಚೆಕ್ ಮಾಡಬೇಕು. R&R ಆಫೀಸ್ ಇದೆ. ಪುನರ್ವಸತಿ ಮತ್ತು ಪುನರ್ನಿರ್ಮಾಣ ಆ ಕಚೇರಿಯಲ್ಲಿ ಏನೇನು ನಡೀತಾ ಇದೆ? ತಕ್ಷಣ ಸಸ್ಪೆಂಡ್ ಆಗಬೇಕು ಹುಣಸಿಕಟ್ಟಿ. ಇದನ್ನು ಯಾರು ಮಾಡ್ತಾರೆ? ಕಾದು ನೋಡ್ತೇವೆ. ಇನ್ನೊಂದು ವರದಿ ನಾಳೆ ಮತ್ತೊಂದು ಏತನ ಬಗ್ಗೆನ ಮಾಡ್ತೇವೆ ನಾವು. ಅಂದ್ರೆ 6 TMC ನೀರಿನಲ್ಲಿ 3 TMC ನೀರು ಹರಿದು ಹೋಗ್ತಾ ಇದೆ ಅಂತಂದರೆ ಗೇಟ್ 12ನೇ ಗೇಟ್ ಏನಿದೆ, 12 ಗೇಟದಲ್ಲಿ 22ನೇ ಗೇಟ್ 5 ದಿವಸ ಆಯ್ತು ಸೋರಿ ಹೋಗ್ತದೆ. ಕಾರಣ ಯಾರು? ಹುಣಸಿಕಟ್ಟಿ. ಇದನ್ನು ನೋಡ್ಕೊಂತ ಜವಾಬ್ದಾರಿ ಯಾರ್ದು? ಉಸ್ತುವಾರಿ ಮಂತ್ರಿಗಳೇ. ಮುಖ್ಯಮಂತ್ರಿಗಳು ಅಮಾಜೇಶ್ವರಿ ಏತ ನೀರಾವರಿಗೆ 1500 ಕೋಟಿ ಕೊಟ್ಟರು. ಅದರಲ್ಲಿ ಈಗಾಗಲೇ ಕಮಿಷನ್ ಹೊಡಿತಾ ಇದೆ. ಕಮಿಷನ್ ಆಸೆಗಾಗಿ ಏನಾದರೂ ಲಕ್ಷ್ಮಣ ಸವದಿ ಇವ್ರನ್ನ ಇಟ್ಟಿದ್ದಾರೇನು? ತಮ್ಮ ಬೇಕಾದವ್ರನ್ನ ಇಡ್ತಾರೆ. ಇಲ್ಲಿ ರೈತರ ಹೆಸರು ಹೇಳೋದು, ಇವ್ರ ಅಭಿವೃದ್ಧಿ ಆಗೋದು. ತಕ್ಷಣ ಹುಣಸಿಕಟ್ಟಿ ಸಸ್ಪೆಂಡ್ ಆಗಬೇಕು. ಸೂಪರಿಂಟೆಂಡೆಂಟ್ ಅವರು ಇಲಾಖಾ ತನಿಖಾನ ನಡೆಸಬೇಕು. ನಂತರ ನೀರಾವರಿ ಮಂತ್ರಿಗಳು ಇದ್ರ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಬೇಕು. ಏನು ಮಾಡ್ತಾ ಇದ್ರಿ ನೀವು? ಮೇಲಿನ ಮೇಲೆ ಮೇಂಟೆನೆನ್ಸ್ಗೆ ಅಂತ ತೆಗಿತೀರಿ, ರಿಪೇರಿ ಮಾಡೋದು ಬೇಡ, ಬಣ್ಣ ಹಚ್ಚೋದು ಬೇಡ. ಅದ್ರ ವ್ಯವಸ್ಥಾಪಕ ಅಲ್ಲಿ ಇರಬೇಕು ಬಿಟ್ಟು ಇಲ್ಲಿ ಲಕ್ಷ್ಮಣ ಸವದಿ ಹಿಂದೆ ಯಾಕೆ? ಕಾರಣ ಏನು? ತಕ್ಷಣ ಕ್ರಮ ಕೈಗೊಳ್ಳಿ.
ನಮಸ್ಕಾರ. ಇಲ್ಲಾಂದರೆ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರ್ತದೆ. ಅಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ರೈತರು ನಮಗೆ ವರದಿ ಕೊಟ್ಟಿದ್ದಾರೆ. ನಮಸ್ಕಾರ.